ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ಆಂಧ್ರ ಕಿಂಗ್ ತಾಲೂಕ್ ಅದು ಒಂದು ಸಾಂಗ್ ಫುಲ್ ಹಿಟ್ ಆಗಿದೆ. ಎಲ್ಲ ರಿಪೀಟ್ ಅಲ್ಲಿ ಹಾಕೊಂಡು ಕೇಳ್ತಾ ಇದಾರೆ. ಅದು ಆ ಸಾಂಗ್ ಲೂಪ್ ಅಲ್ಲಿ ಅದೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಹಲ್ಚಲ್ ಮಾಡ್ತಿದೆ ಅದು. ಹೌದು, ಸಾಂಗ್ ನೀವು ಉಂಟೆ ಚಾಲೆ ಅಂತ ಹೇಳಿ ಹೌದು. ಅದನ್ನ ನಾವು ರಿಯಾಕ್ಷನ್ ಮಾಡಕ್ ಬಂದಿದೀವಿ ಇವಾಗ. ಅದ್ರ ಬಗ್ಗೆ ನಾವು ಆಲ್ರೆಡಿ ಹೇಳಿದೀವಿ ಹಳೆ ವಿಡಿಯೋಸ್ ಅಲ್ಲಿ. ರಾಮ್ ಪೋತಿನೇನಿ ಅವರದ್ದು, ಮತ್ತೆ ಭಾಗ್ಯಶ್ರೀ ಬೋರ್ಸ್, ಮತ್ತೆ ಇದಕ್ಕೆ ಮ್ಯೂಸಿಕ್ ಯಾರು ಅದು ಹಾಡಿದ್ರವ್ರು ಬಂದ್ಬಿಟ್ಟು ಅನಿರುದ್ಧ ಅವ್ರು ಹಾಡಿರೋದು. ಮ್ಯೂಸಿಕ್ ವಿವೇಕ್ ಅಂತ ಮರ್ವಿನ್ ಅವರು ಹೊಸವರು, ಬಟ್ ಏನಂದ್ರೆ ಹಾಡಿರೋದು ಅನಿರುದ್ಧ ಅವರು. ಓಕೆ, ಸೊ ನಾವಿವಾಗ ರಿಯಾಕ್ಷನ್ ಕೊಡೋಣ ಆ ಸಾಂಗಿಗೆ. ಲೆಟ್ ಅಸ್ ಸ್ಟಾರ್ಟ್. ರ್ಯಾಪೋ ಲಿರಿಕ್ಸ್ ರಾಮ್ ಪೋತಿನೇನಿ. లిరిక్స్ ಹೌದೇನೋ? ఏదో వింతగా గుండెలో చేరిందే నువ్వెవ్వరో నాలో అని అడిగానే తానేగా ప్రేమని తెలిపిందే పరిచయం లేదని అడిగా ప్రేమంటే కలిసాంగా ఇకపై మనమేగా అందే వెతికిన దొరకని అర్థం ప్రేమతే అది నీకేంటో ఒక మాటలు చెప్పాలి. ಈ ಚೆನ್ನಾಗಿದೆ. ಆ ಕ್ಯಾಸೆಟ್ ತೋರಿಸಿ ಆ ಟೇಪ್ ಈ ಬಿಟ್ಟೆ ಬಹಳ ಹಿಟ್ ಆಗುತ್ತೆ. ಸಖತ್ತಾಗಿದೆ ಅದೇ ಅದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಿಟ್ಟೆ ಸಿಂಗರ್ ಅನಿರುದ್ಧ ರವಿಚಂದ್ರನ್. మాటలతో చెప్పమంటే చెప్పలేని భావమేదో భాషలకే అందనంది అదేమిటో కుదురుగా ఉండలేని ఉంటే అడిగితే అదేమిటో అర్థం కాదు. నిన్న మొన్న నాలో ఉన్నా నేనే కాదు. పుట్టిందంటే నీతో తప్ప పోనే పోదే ప్రేమ. ಲಿರಿಕ್ಸ್ ಚೆನ್ನಾಗಿದೆ actually. ಆ ಲಿರಿಕ್ಸ್ ಇವರೇ ಅಲ್ಲ ಬರೀದ ರ್ಯಾಪು. ರಾಮ್ ಪೋತಿನೇನಿ ರ್ಯಾಪೋ. ರೀಸೆಂಟ್ ಆಗಿ ಈವೆಂಟ್ ಮಾಡಿದ್ರು ಇವರು ಬೆಂಗಳೂರಲ್ಲಿ. ಹೌದಾ? ಹೌದು, ಮಾಲ್ ಆಫ್ ಏಷ್ಯಾದಲ್ಲಿ. ನಾನು ಎಲ್ಲಿ ಬೇಕಾದ್ರೆ దారేలేని ఊరినే అడిగానుగా నువ్వే దాదారని నాకు చూపుతుంది. కమ్ముకున్న మబ్బులో వెతికానుగా అరే గాలి వానై నన్ను తాకుతుంది. నాకే తెలియని నాలో యుద్ధమా లోలోన సంద్రమా లేదే పొంగుతున్నదే. ಇನ್ನೊಂದು ಅನಿರುದ್ಧ ವಾಯ್ಸು ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಆ ಸಾಫ್ಟ್ ಸಾಂಗ್ ಚಾಲೆ. ಓಹೋ అడిగితే అదేమిటో అర్థం కాదే. నిన్న మొన్న నాలో ఉన్నా నేనే కాదే. పుట్టిందంటే నీతో తప్ప పోనే పోదే. ಅವರಿಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ. mostly ವಿವೇಕ್ ಮರ್ವಿನ್. ಹೌದು. ಅವನ ಲಿರಿಕ್ಸ್ ರಾಮ್ ಪೋತಿನೇನಿ, ಅವರು ಸಿಂಗರ್. 4 ಜನ ಅಲ್ಲಿದ್ದಾರೆ. ಇದು ಚೆನ್ನಾಗಿದೆ.
ಓ ಯಾವ ತರ ಅನ್ಸುತ್ತೆ ಏ ಸಗದಾಗಿದೆ, ಒಂಥರ ರೊಮ್ಯಾಂಟಿಕ್ ಫೀಲ್ ಕೊಡುತ್ತೆ. ಮೆಲೋಡಿ. ಲವರ್ಸಿಗಂತೂ ಇದೊಂಥರ ಇದಾಗುತ್ತೆ. ಗಾಡ್ ಮತ್ತೆ ಸಾಂಗ್ ಏನಂದ್ರೆ ಲೈಕ್ ಮುಂಚೆ ಮೂವೀಸ್ ಅಲ್ಲಿ ಆ ಟೈಮಲ್ಲಿ ಎಲ್ಲಾ ಸಾಂಗ್ಸ್ ನಾವು ನೋಡ್ತೀವಿ. ಏನಂದ್ರೆ like ಎಲ್ಲಾ ಸಾಂಗ್ಸ್ ಹಿಟ್ ಆಗಿದ್ಮೇಲೆ ಮೂವಿ ಹಿಟ್. ಆ ತರ ಮತ್ತೆ ಮೂವೀಸ್ ಏನೋ ಫುಲ್ ಮ್ಯೂಸಿಕ್ ಈ ತರ ಮೆಲೋಡಿಯಲ್ಲಿ ಈ ತರ ಹಿಟ್ ಆಗಿ ಮೂವೀಸ್ ಬರುತ್ತೆ. ಲೈಕ್ ಸಾಂಗ್ ಹಿಟ್ ಆಗುತ್ತೆ, ಟ್ರೆಂಡ್ ಆಗುತ್ತೆ, ಅದು ಬೇರೆ. ಈ ಮೂವಿ ನೋಡಿದ್ರೆ ಎಲ್ಲ ಸಾಂಗು ಹಂಗೆ ಹಿಟ್ ಆಗ್ತಾ ಇದೆ. ಲೈಕ್ ನಾವು ಅವಾಗ ಆಂಧ್ರ ಕಿಂಗ್ ಅಂತ ನೋಡಿದೆ ಸಾಂಗು, ಇದು ಒಂದು ಇನ್ನೊಂದು ಸಾಂಗ್ ಎಲ್ಲ ಹಿಟ್ ಆಗಿದೆ, ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇದ್ರೆ ಸಖತ್ ಆಲ್ಬಮ್ ಅಂತ. ಎಲ್ಲ ಆಲ್ಬಮ್ ಅದೇ ಫುಲ್ ಮೂವಿ ಆಲ್ಬಮ್ ಅಂತ. ಈ ಸಾಂಗ್ ಮಾತ್ರ ಒಂದ್ ರೊಮ್ಯಾಂಟಿಕ್ ಆಗಿದೆ. ಎಲ್ಲ ಲವರ್ಸ್ ಆಬ್ವಿಯಸ್ಲಿ ಅವ್ರ ಗರ್ಲ್ ಫ್ರೆಂಡಿಗೆ ಕಳ್ಸಿರ್ತಾರೆ, ನೀನಿದ್ರೆ ಸಾಕು ಅಂತೇಳಿ. ಆಬ್ವಿಯಸ್ಲಿ ನೀನು ಕಳ್ಸಿರ್ತೆ ಇಲ್ಲ ನೀನು. ಇದು ಇದು ನನಗೆ ಕಲಿಸ್ತೀನಿ, ಈಗ ಕವರ್ ಮಾಡ್ತಾವ್ರೆ. ನೆಕ್ಸ್ಟ್ ಬರ್ತಾರೆ, ನೀನ್ ಸಾಂಗ್ ಕಳಿಸ್ತೀಯ ಅಂತಾನೆ ಬರ್ತಾರೆ. ಹೌದು. ಇದ್ದವರಿಗೆಲ್ಲ ಕಳಿಸ್ಬಿಡಂಗೆ. ಸಾಂಗ್ ಮಾತ್ರ ಸಖತ್ತಾಗಿದೆ. ಸೊ ಎಲ್ಲರೂ ಮೂವಿಗೆ ಹೋಗಿ ಅಲ್ಲ ಥಿಯೇಟರ್ಗೆ ಹೋಗಿ ನೋಡೋಣ. ಆಲ್ ದ ಬೆಸ್ಟ್ ಟು ದ ಟೀಮ್ ಆಂಧ್ರ ಕಿಂಗ್ ಅಂಡ್ ಉಪೇಂದ್ರ. ನಮ್ಮ ರಿವ್ಯೂ ಇಷ್ಟೇ ಸದ್ಯಕ್ಕೆ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದಗಳು. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಟನ್.